ತಿರುಗಿ ಮೂರರಲ್ಲಿ ಮೂರರಂತೆ ಎಡದಿಂದ ಶೀಘ್ರ ನಡೆ. ಇದೀಗ ಪರೇಡ್ ಕಮಾಂಡರ್ ಅವರ ಆದರ್ಶದಂತೆ ಆಕರ್ಷಕ ಪಥಸಂಚಲನ ಆರಂಭಗೊಂಡಿದೆ. ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿರಬೇಕಾದಂತಹ ದಿನ ಸ್ವಾತಂತ್ರ್ಯದ ದಿನಾಚರಣೆ. ಬಿಪಿನ್ ಚಂದ್ರಪಾಲ್, ಸುರೇಂದ್ರನಾಥ್ ಬ್ಯಾನರ್ಜಿ ಅವರಿಂದ ಆರಂಭಗೊಂಡ ಭಾರತೀಯ ಸ್ವಾತಂತ್ರ್ಯ ಹೋರಾಟ ನಂತರ ಬಾಲಗಂಗಾಧರ್ ತಿಲಕ್ ಅವರ ಕಾಲದಲ್ಲಿ ಉತ್ತುಂಗಕ್ಕೆ ಏರಿತು. ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು ಎಂಬ ಹೇಳಿಕೆ ನೀಡಿದಂತಹ ಬಾಲಗಂಗಾಧರ್ ತಿಲಕ್ ಅವರು ಗದುಗಿಗೆ ಕೂಡ ಭೇಟಿ ಕೊಟ್ಟಿದ್ದು ಬಹಳ ವಿಶೇಷ. 1916ರಲ್ಲಿ ಗದಗಿಗೆ ಭೇಟಿ ಕೊಟ್ಟಂತಹ ಬಾಲಗಂಗಾಧರ್ ತಿಲಕ್ ಅವರು ಗದಗಿನಲ್ಲಿ ಸ್ವಾತಂತ್ರ್ಯಮಯ ವಾತಾವರಣವನ್ನು ನಿರ್ಮಾಣ ಮಾಡಿದರು. ಗದಗಿನಲ್ಲಿ ಇವತ್ತಿಗೂ ಕೂಡ ನಾವು ಟಿಳಕ್ ಪಾರ್ಕನ್ನು ಅದರ ದ್ಯೋತಕವಾಗಿ ನೋಡಬಹುದಾಗಿದೆ. ಹಮ್ ಸಬ್ ಏಕ ಹೈ, ಹಮ್ ಸಬ್ ಭಾರತೀಯ ಹೈ, ನಾವೆಲ್ಲರೂ ಒಂದು, ನಾವೆಲ್ಲರೂ ಭಾರತೀಯರು ಎಂಬ ಭಾವನೆಯನ್ನು ಮೂಡಿಸುವಂತಹ ದಿನ. ಮೊದಲ ತಂಡ ಪೊಲೀಸ್ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ. ಇದರ ತಂಡದ ನಾಯಕರನ್ನ ಶ್ರೀ ಪುಷ್ಟಪ್ಪ ತಳವಾರ್, RSI DR ಗದಗ್. ಎರಡನೇ ತಂಡ ಪೊಲೀಸ್ ನಾಗರಿಕ ಪೊಲೀಸ್ ಪಡೆ ಗದಗ್. ತಂಡದ ನಾಯಕರು ಶ್ರೀ ಸುಭಾಷ್ ಪಾಟೀಲ್. ಮೂರನೆಯ ದಳ ಗೃಹ ರಕ್ಷಕ ದಳ, ಗೃಹ ರಕ್ಷಕ ಪಡೆ ಗದಗ್. ತಂಡದ ನಾಯಕರಾಗಿ MN ವಸ್ತ್ರದ್ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ. ನಾಲ್ಕನೆಯ ತಂಡ ಅಗ್ನಿಶಾಮಕ ದಳ ಗದಗ್. ತಂಡದ ನಾಯಕರು ಲೋಕೇಶ್ GK FSO. ಬಹಳ ಶಿಸ್ತುಬದ್ಧವಾಗಿ 5ನೇಯ ದಳ ಅರಣ್ಯ ಘಟಕ ಅರಣ್ಯ ರಕ್ಷಕ ಪಡೆ. ತಂಡದ ನಾಯಕರಾಗಿ ಶ್ರೀ ಸಚಿನ್ ಬಿಸ್ನಳ್ಳಿ ವಹಿಸಿಕೊಂಡಿದ್ದಾರೆ. ದೇಶ ಪ್ರೇಮವನ್ನು ವಿದ್ಯಾರ್ಥಿಗಳಲ್ಲಿ ಹೊರಹೊಮ್ಮಿಸುವಂತಹ NCC ಸೀನಿಯರ್ ಬಾಯ್ಸ್ ತಂಡ 38 ಕರ್ನಾಟಕ ಬಟಾಲಿಯನ್ ಗದಗ್. ತಂಡದ ನಾಯಕರು ಶಿವಕುಮಾರ್, ತರಬೇತಿದಾರರು SS ಪಾಟೀಲ್. ಮುಂದಿನ ತಂಡ ಸೇವಾದಳ ಸರ್ಕಾರಿ ಹೆಣ್ಣು ಮಕ್ಕಳ ಪ್ರೌಢಶಾಲೆ SM ಕೃಷ್ಣನಗರ. ತಂಡದ ನಾಯಕರಾಗಿ ಕುಮಾರಿ ಸ್ನೇಹ ಹೆಗ್ಗಣ್ಣವರು ವಹಿಸಿಕೊಂಡಿದ್ದಾರೆ. ಮುಂದಿನ ತಂಡ ಸ್ಕೌಟ್ಸ್ ವಿಭಾಗ KLE ಬಾಲಕರ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಗದಗ್. ತಂಡದ ನಾಯಕರು ಕುಮಾರ್ ಸಾಯಿ ಸಮರ್ಥ್ ಬಡಿಗೆ, ತರಬೇತಿದಾರರು ರವೀಂದ್ರ ಗಡಾತ್. ಮುಂದಿನ ತಂಡ CS ಪಾಟೀಲ್ ಬೌರ್ ಬಾಲಕಿಯರ ಪ್ರೌಢಶಾಲೆ. ತಂಡದ ನಾಯಕಿಯಾಗಿ ಕುಮಾರಿ ಅಶ್ವಿನಿ ಪಾರ್ಕರ್ ವಹಿಸಿಕೊಂಡಿದ್ದಾರೆ. ಮುಂದಿನ ತಂಡ ಬಾಸಲ್ ಮಿಷನ್ ಬಾಲಕರ ಪ್ರೌಢಶಾಲೆ ಬೆಟಗೇರಿ. ತಂಡದ ನಾಯಕರು ಜಗನ್ನಾಥ್ ಗೋಟೂರ್, ತರಬೇತಿದಾರರು ಮಹಂತೇಶ್. ಮುಂದಿನ ತಂಡ KVSR ಕನ್ನಡ ಮಾಧ್ಯಮ ಬಾಲಕಿಯರ ಪ್ರೌಢಶಾಲೆ ಕುಮಾರಿ ಸ್ಪಂದನ ಗಗನದ್. ತಂಡದ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ. ಮುಂದಿನ ತಂಡ KLE ಬಾಲಕಿಯರ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಗದಗ್. ತಂಡದ ನಾಯಕರು ಸಾನ್ವಿ ಚನ್ನಪ್ಪಗೌಡರ್, ತರಬೇತಿದಾರರು ನೀಲಮ್ಮ ಗೌಡ. ಮುಂದಿನ ತಂಡ ಸಾಮಾನ್ಯ ದಳ CDOJ ಬಾಲಕರ ಪ್ರೌಢಶಾಲೆ. ತಂಡದ ನಾಯಕರಾಗಿ ಫಿರೋಜ್ ಖಾನ್ ಪಠಾಣ್ ವಹಿಸಿಕೊಂಡಿದ್ದಾರೆ. ನಂತರದ ತಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ SM ಕೃಷ್ಣನಗರ ಗದಗ್. ತಂಡದ ನಾಯಕರು ಕುಮಾರಿ ಮುಸ್ಕಾನ್ ಬಾನು ಪಠಾಣ್, ತರಬೇತಿದಾರರು SB ದುಂಡ್ಸಿ. ಮುಂದಿನ ತಂಡ ಸಾಮಾನ್ಯ ವಿಭಾಗ ಲೋಯ್ಲಾ ಬಾಲಕರ ಪ್ರೌಢಶಾಲೆ ಬೆಟಗೇರಿ. ಕುಮಾರ್ ಭಗತ್ ಸಿಂಗ್ ದೊಡ್ಡಮನಿ ತಂಡದ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ. ನಂತರದ ತಂಡ ಜಗದ್ಗುರು ತೋಂಟದಾರ್ಯ ಬಾಲಕಿಯರ ಪ್ರೌಢಶಾಲೆ ಗದಗ್. ತಂಡದ ನಾಯಕರು ಇಂದುಶ್ರೀ ದುಂಡ್ಸಿ, ತರಬೇತಿದಾರರು ನಾಗರಾಜ್ ತಳುವ. ಮುಂದಿನ ತಂಡ ಸಾಮಾನ್ಯ ದಳ ಸೈಂಟ್ ಜಾನ್ ಹಿರಿಯ ಪ್ರಾಥಮಿಕ ಶಾಲೆ ಬೆಟಗೇರಿ. ಕುಮಾರ್ ಸುಮಂತ್ ಗುಡ್ಡದ್ ತಂಡದ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ. ಮುಂದಿನ ತಂಡ ಅಕ್ಷರ್ ಟೆಕ್ನೋ ಬಾಲಕಿಯರ ಪ್ರೌಢಶಾಲೆ ಗದಗ್. ತಂಡದ ನಾಯಕರು ತನುಶ್ರೀ ಪಾಲನ್ಕರ್, ತರಬೇತಿದಾರರು ಬಸವರಾಜ್ ದಂಡೇನ್. ಕೊನೆಯ ತಂಡ NCC ಸೀನಿಯರ್ ಗರ್ಲ್ಸ್ 38 ಕರ್ನಾಟಕ ಬಟಾಲಿಯನ್. ತಂಡದ ನಾಯಕರಾಗಿ ಕುಮಾರಿ ರೇಷ್ಮಾ ಕಾರ್ಬಾರಿ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ. ಮತ್ತೊಮ್ಮೆ ತಮ್ಮ ಚಪ್ಪಾಳೆಯನ್ನ ನಿರೀಕ್ಷಿಸ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಮುಖಾಂತರ ಎಲ್ಲ ತಂಡಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಲು ಬಂಧುಗಳು. ನೇರವಾಗಿ ನಿಲ್ಲಿಸಿ. ರಾಷ್ಟ್ರ ರಕ್ಷಣೆಗೆ ಸದಾ ಸಿದ್ಧ, ರಾಷ್ಟ್ರ ರಕ್ಷಣೆಗೆ ಸದಾ ಬದ್ಧ. ಪೊಲೀಸ್
ಅಗ್ನಿಶಾಮಕ ದಳ, NCC, ಭಾರತ ಸೇವಾ ದಳ ಹೀಗೆ ತಮ್ಮ ವಿಶಿಷ್ಟವಾದ ಪಥಸಂಚಲನ